ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು 5 ಮಿನಿಟ್ಸ್ ನಾಲೆಡ್ಜ್ ಕನ್ನಡ. ನಿಮಗೆ ಇಲ್ಲಿ 10 ಇಂಟ್ರೆಸ್ಟಿಂಗ್ ವಿಷಯಗಳ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಈ ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಲೈಕ್ನಿಂದ ನಮಗೆ ಪ್ರೋತ್ಸಾಹಿಸಿ. ನಿಮ್ಮ ಮೊದಲ ಪ್ರಶ್ನೆ, ಪೃಥ್ವಿಯಲ್ಲಿ ಹುಟ್ಟಿನಿಂದಲೇ ಯಾವ ಪ್ರಾಣಿಗೆ ಕಾಲುಗಳು ಇರುವುದಿಲ್ಲ? ನಿಮ್ಮ ಆಪ್ಷನ್ಸ್: ಎ ಹಾವು, ಬಿ ಮೀನು, ಸಿ ಉಡ ಮತ್ತು ಡಿ ಕೋಳಿ. ಸರಿಯಾದ ಉತ್ತರ ಆಪ್ಷನ್ ಎ ಹಾವು. ಹಾವುಗಳಿಗೆ ಹುಟ್ಟಿನಿಂದಲೇ ಕಾಲುಗಳು ಇರುವುದಿಲ್ಲ. ಪ್ರಶ್ನೆ 2, ಯಾವ ದೇಶದ ಜನರು ಚಿನ್ನದ ಬಟ್ಟೆಗಳನ್ನು ಹೆಚ್ಚು ಧರಿಸುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಶ್ರೀಲಂಕಾ, ಸಿ ಅಮೇರಿಕಾ ಮತ್ತು ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಡಿ ಜಪಾನ್. ಜಪಾನ್ ದೇಶದಲ್ಲಿ ಹೆಚ್ಚು ಜನರು ಚಿನ್ನದ ಬಟ್ಟೆಗಳನ್ನು ಧರಿಸುತ್ತಾರೆ. ಪ್ರಶ್ನೆ 3, ಕರ್ನಾಟಕದ ಈ ಕೆಳಕಂಡ ಸ್ಥಳ ಯಾವುದೆಂದು ಗುರುತಿಸುವಿರಾ? ಗಾಯ್ಸ್, ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ. ಪ್ರಶ್ನೆ 4, ದಿನ ಎಷ್ಟು ಹೆಜ್ಜೆ ನಡೆದರೆ ಹೃದಯಾಘಾತದ ಅಪಾಯ ಕಡಿಮೆಯಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ 1000 ಹೆಜ್ಜೆ, ಬಿ 6000 ಹೆಜ್ಜೆ, ಸಿ 500 ಹೆಜ್ಜೆ ಮತ್ತು ಡಿ 5000 ಹೆಜ್ಜೆ. ಸರಿಯಾದ ಉತ್ತರ ಆಪ್ಷನ್ ಬಿ 6000 ಹೆಜ್ಜೆ. ಪ್ರತಿದಿನ ಸುಮಾರು 6000ಗಳ ಹೆಜ್ಜೆಯಷ್ಟು ನಡೆದರೆ ಹೃದಯಾಘಾತದ ಅಪಾಯ ಕಡಿಮೆಯಾಗುತ್ತದೆ. ಪ್ರಶ್ನೆ 5, ಯಾವ ಸೊಪ್ಪು ಶಿಶುಗಳಿಗೆ ಒಳ್ಳೆಯದು? ಆಪ್ಷನ್ಸ್: ಎ ಮೆಂತ್ಯ ಸೊಪ್ಪು, ಬಿ ಪಾಲಕ್ ಸೊಪ್ಪು, ಸಿ ನುಗ್ಗೆ ಸೊಪ್ಪು ಮತ್ತು ಡಿ ಸೀಗೆ ಸೊಪ್ಪು. ಸರಿಯಾದ ಉತ್ತರ ಆಪ್ಷನ್ ಎ ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪು ಶಿಶುಗಳಿಗೆ ಒಳ್ಳೆಯದು. ಪ್ರಶ್ನೆ 6, ವೈಟ್ ಕೋಲ್ ಎಂದು ಯಾವ ವಸ್ತುವನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ವಜ್ರ, ಬಿ ಕಲ್ಲಿದ್ದಲು, ಸಿ ಮೊಟ್ಟೆ ಮತ್ತು ಡಿ ಮಂಜುಗೆಡ್ಡೆ. ಸರಿಯಾದ ಉತ್ತರ ಆಪ್ಷನ್ ಎ ವಜ್ರ. ವಜ್ರವನ್ನು ವೈಟ್ ಕೋಲ್ ಎಂದು ಕರೆಯುತ್ತಾರೆ. ಪ್ರಶ್ನೆ 7, ಗಾಯದ ಊತವನ್ನು ಕಡಿಮೆ ಮಾಡಲು ಯಾವ ಹಣ್ಣು ಸಹಾಯ ಮಾಡುತ್ತದೆ? ನಿಮ್ಮ ಆಪ್ಷನ್ಸ್: ಎ ಅಂಜೂರ, ಬಿ ಅನಾನಸ್, ಸಿ ಕರ್ಬೂಜ ಮತ್ತು ಡಿ ಹತ್ತಿಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಅನಾನಸ್. ಗಾಯದ ಊತವನ್ನು ಅನಾನಸ್ ಹಣ್ಣು ತಿನ್ನುವುದರಿಂದ ಕಡಿಮೆ ಮಾಡಬಹುದು. ಪ್ರಶ್ನೆ 8, ಯಾವ ದೇಶದಲ್ಲಿ ಹಳದಿ ಬಣ್ಣದ ಬಟ್ಟೆ ಧರಿಸುವುದನ್ನು ಸಂಪೂರ್ಣ ನಿಷೇಧಿಸಲಾಗಿದೆ? ನಿಮ್ಮ ಆಪ್ಷನ್ಸ್: ಎ ಇರಾನ್, ಬಿ ಇಂಗ್ಲೆಂಡ್, ಸಿ ಮಲೇಷಿಯಾ ಮತ್ತು ಡಿ ಅಫ್ಘಾನಿಸ್ತಾನ. ಸರಿಯಾದ ಉತ್ತರ ಆಪ್ಷನ್ ಸಿ ಮಲೇಷಿಯಾ. ಮಲೇಷಿಯಾ ದೇಶದಲ್ಲಿ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸುವುದು ಸಂಪೂರ್ಣ ನಿಷೇಧಿಸಿದೆ. ಪ್ರಶ್ನೆ 9, ಡೋಲೋ 650 ಮಾತ್ರೆಯನ್ನು ಪ್ರತಿದಿನ ಬಳಸುವುದರಿಂದ ಯಾವ ಅಂಗಾಂಗ ಹಾಳಾಗುತ್ತದೆ? ಆಪ್ಷನ್ಸ್: ಎ ಹೃದಯ, ಬಿ ಶ್ವಾಸಕೋಶ, ಸಿ ಜಠರ ಮತ್ತು ಡಿ ಮೂತ್ರಪಿಂಡ. ಸರಿಯಾದ ಉತ್ತರ ಆಪ್ಷನ್ ಡಿ ಮೂತ್ರಪಿಂಡ. ಡೋಲೋ 650 ಮಾತ್ರೆಯನ್ನು ಪ್ರತಿದಿನ ಬಳಸುವುದರಿಂದ ನಮ್ಮಲ್ಲಿ ಮೂತ್ರಪಿಂಡ ಹಾಳಾಗುತ್ತದೆ. ಪ್ರಶ್ನೆ 10, ರಾತ್ರಿಯ ವೇಳೆ ಮನುಷ್ಯರಂತೆ ಅಳುವ ಪ್ರಾಣಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ನರಿ, ಬಿ ನಾಯಿ, ಸಿ ಕರಡಿ ಮತ್ತು ಡಿ ಹಂದಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕರಡಿ. ರಾತ್ರಿಯ ವೇಳೆ ಮನುಷ್ಯರಂತೆ ಅಳುವ ಪ್ರಾಣಿ ಅದು ಕರಡಿಯಾಗಿದೆ. ಪ್ರಶ್ನೆ 11, ನಾವು ಬಳಸುವ ವೈಫೈ ಎಷ್ಟು ದೂರ ಸಂಪರ್ಕಿಸಲು ಸಾಧ್ಯವಾಗುತ್ತದೆ? ಆಪ್ಷನ್ಸ್: ಎ 1000 ಮೀಟರ್, ಬಿ 10 ಮೀಟರ್, ಸಿ 100 ಮೀಟರ್ ಮತ್ತು ಡಿ 500 ಮೀಟರ್. ಸರಿಯಾದ ಉತ್ತರ ಆಪ್ಷನ್ ಸಿ 100 ಮೀಟರ್. ನಾವು ಬಳಸುವ ವೈಫೈ ಸುಮಾರು 100 ಮೀಟರ್ಗಳಷ್ಟು ಸಂಪರ್ಕಿಸಲು ಸಾಧ್ಯವಾಗುತ್ತದೆ.